ಮಂಜುಳಾ ಅಂತ ಆರ್ ನಗರದಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ತೆ. ಫೋರ್ತ್ ಮೇನ್ ಅಂತ ಅರುಣ್ ಸಾಗರ್ ಅವ್ರು ಇದಾರಲ್ಲ, ಅವ್ರ ಮನೆ ರೋಡಿಂದ ನಾವು ಮಾತಾಡ್ತಾ ಇರೋದು. ಸರಿ ಸರ್, ಇಲ್ಲಿ ಷಣ್ಮುಗ ಟೆಂಪಲ್ ಅಂತ ಇದು ಏರಿಯಾ ಮಾಡ್ದವ್ರದೇ ಅದು ಇದು ಏನು ಜಾಗ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಕೆರೆ ಬೆಸ್ಟ್ ಕ್ಲೇಪ್ ಕೆರೆ ಮಣ್ಣೆಲ್ಲ ತಗೊಂಡ್ ಹೋಗಿ ಆ ಕೆರೆನಲ್ಲಿ ತುಂಬಿಸ್ಬಿಟ್ಟು ನಮ್ಮ ಮನೆ ಮುಂದೆ ಅವಾಗ ಇದೆಲ್ಲ ಮೋರಿ ಎಲ್ಲ ಕಟ್ಕೊಂಡ್ ಬಿಟ್ಟಿದೆ. ಇದು 2 ವರ್ಷದಿಂದ ಸತತವಾಗಿ ನಾವು ಹೋರಾಡ್ತಾ ಇದೀವಿ ಸರ್. ಯಾರು BBMP ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಕೇಳ್ತೀವಿ ಅವ್ರನ್ನ ಅಂತಾರೆ, ಅಲ್ಲಿ ಹೋಗಿ ಅದೇನ್ ಮಾತಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಸರ್. ಆ ಲೇಡಿ ಒಬ್ರು ಅದನ್ನ ನಡೆಸ್ತಾ ಇರೋದು ಇದ್ರದ್ದು SOB ಅಂತ ಅದೆಲ್ಲಾನು ಇದ್ ಮಾಡ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿ ಮಾತಾಡ್ತಾರೆ. ನೀವು ಬೇಕಾದ್ರೆ ಒಂದ್ಸರಿ ಯಾರು ಕ್ಯಾಮ್ರಾಮನ್ ಕಳ್ಸಿ ಸರ್. ಮೋರಿ ಗೀರಿ ಆಮೇಲೆ ಮ್ಯಾನ್ ಹೋಲ್ ಎಲ್ಲ ತುಂಬಿ ನಮ್ಮ ಮನೆ ಮುಂದೆ ಎಲ್ಲ ಹರಿತಾ ಇದೆ. ಒಬ್ರು ಬರಲ್ಲ. BBMP ಅವರು ಕೇಳಿದ್ರೆ ನಾವೇನ್ರಿ ಮಾಡಕತ್ತೆ, ಕೇಸ್ ಹಾಕೊಳ್ಳಿ, ಅವ್ರ ಹತ್ರ ನಾವು ಹೋಗಕ್ಕಾಗಲ್ಲ ಅಂತಾರೆ. ಈ ತರ ಪರಿಸ್ಥಿತಿಲಿ ನಾವಿದೀವಿ ಸರ್. ಇಲ್ಲಿ ನೋಡಿ ಇದು ಹೆಂಗಿದೆ ಏರಿಯಾ ನೋಡಿದ್ರೆ RR ನಗರ ಅಂತಾರೆ. ಇದು MLA ಅಂತೂ ಇಲ್ಲಿ ಬರೋದೇ ಇಲ್ಲ. ಈಗ 2 ವರ್ಷದಿಂದ ಇದೆ ಸಿಚುವೇಶನ್ ಅಂತೀರಾ ಸರ್? ನಾವು ಎಷ್ಟು ಹೊಡೆದಾಡ್ತಾ ಇದ್ದೀವಿ ಅಂತಂದ್ರೆ, ಲಾಸ್ಟ್ ಟೈಮು ನಾವು ಕರೆ ಎಲ್ಲ ಮಾಡಿದ್ವಿ. ನಾವೆಲ್ಲ ಇಡೀ ರೋಡ್ ಯಾರನ್ನ ಸಂಪರ್ಕಿಸಕ್ ಪ್ರಯತ್ನ ಪಟ್ಟಿದ್ರಿ ಸರ್? ಇಲ್ಲಿ ಯಾರು ಕೌನ್ಸಿಲರ್ ಇಲ್ಲ. ಓಕೆ, ಹೌದು, ಕೌನ್ಸಿಲರ್ ಯಾರು ಇಲ್ಲ. MLA ಅಂತೂ ಈ ಕಡೆ ಬರೋದೇ ಇಲ್ಲ. ಒಂದಿನಾನು ಬಂದಿಲ್ಲ. ಇದ್ರ ಜೊತೆಗೆ ಈ ಏರಿಯಾ ಮಾಡಿದವ್ರೆ ಈ ಪ್ರಾಬ್ಲಮ್ ಮಾಡ್ತಾ ಇರೋದು. ಅರುಣಾಚಲಂ ಅಂತ ಅವ್ರ ಫ್ಯಾಮಿಲಿ ಇದೆ, ಇಲ್ಲಿ ಫುಲ್ ಹೋಲ್ಡ್ ಇರೋದು. ತುಂಬಾ ಏನಾರು ಮಾತಾಡಿದ್ರೆ ಕೆಟ್ಟದಾಗ ಅವ್ರ ಸೊಸೆ ರೇಖಾ ಅಂತ ಅನ್ಬಿಟ್ಟು ತುಂಬಾ ಕೆಟ್ಟದಾಗ ಮಾತಾಡ್ತಾರೆ ಫೋನಲ್ಲಿ. ಅಂದ್ರೆ ಏನೀಗ ಅಲ್ಲಿ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತನಾ? ಇಲ್ಲ ಸರ್, ಇವರು ಮೇಲ್ಗಡೆ ಅದು ಇದೆ, ಅದು ಷಣ್ಮುಗ ಟೆಂಪಲ್ ಮೇಲ್ಗಡೆ ಇದೆ. ಅವ್ರೇನ್ ಮಾಡ್ತಾ ಇದಾರೆ, ಇರೋ ಬರೋ ಮಣ್ಣೆಲ್ಲ ಎಲ್ಲೆಲ್ಲಿರತ್ತೋ ಮಣ್ಣೆಲ್ಲ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಶೇಖರಣೆ ಮಾಡ್ಕೋತಾರೆ. ಈ ತರ ಮಳೆ ಬಂದ್ರೆ ಅದನ್ನೆಲ್ಲೂ ಗೋಡೆ ತರ ಮಾಡ್ಕೊಂಡು ಹಾಕೊಳ್ತಾ ಇಲ್ಲ. ಬರೀ ಮಣ್ಣು ಮಾತ್ರ ತಗೊಂಡೋಗಿ ಹಾಕೊಂಡು ಅದೇನಾಗತ್ತೆ, ಮಳೆ ಬಂದಿದ ತಕ್ಷಣ ಫುಲ್ಲು ಬಂದು ಎಲ್ಲ ನಮ್ದು ಚೇಂಬರ್ಸ್ ಅದು ಇದು ಎಲ್ಲ ಕಟ್ಕೊಂಡ್ ಬಿಡ್ತಾ ಇದೆ ಸರ್. ನಾವು ಪ್ರತಿ ಸರಿನೂ ನಾವುಗಳ ಅಕ್ಕಪಕ್ಕದವರು ದುಡ್ಡು ಹಾಕಿ ನಾವು ಮಾಡಿಸ್ಕೊಳ್ಬೇಕು ಸರ್. ಫುಲ್ ಹೋಲ್ಡ್ ಅವ್ರದ್ರಲ್ಲೇ ಇರೋದು, ಅವ್ರ ಫ್ಯಾಮಿಲಿ ಜೊತೆ ಇರೋದು. ಅವರೇ ಇವಾಗ ಇಲ್ಲಿ ಪ್ರೆಸಿಡೆಂಟ್ ಆಗಿದಾರಂತೆ ಅಸೋಸಿಯೇಷನ್ಗೆ. ಇನ್ನು ಅವರೇ ಪ್ರೆಸಿಡೆಂಟ್ ಆದ್ಮೇಲೆ ನಾವು ಅವ್ರ ವಿರುದ್ಧ ಎಲ್ಲಿ ಸರ್ ದೂರ್ ಕೊಡೋದು? ಏನ್ ಮಾಡಕ್ಕಾಗಲ್ಲ. ಈಗ ಸರಿ, ನಿಮ್ಮ ಶಾಸಕರು ಓಟ್ ಕೇಳಕ್ಕಾದ್ರೂ ಬಂದಿದ್ರಾ? ಓಟ್ ಕೇಳಕ್ ಏನ್ ಸರ್, ಯಾವತ್ತು ಅವ್ರೇನ್ ಬಂದಿಲ್ಲ, ಏನ್ ಬಂದೇ ಇಲ್ಲ ಸರ್. ಅವ್ರ ಬೆಂಬಲಿಗರು ಬರ್ತಾರೆ, ಅವರು ಇದ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರು ಬರೋದೇ ಇಲ್ಲ ಸರ್. ಇದೆಲ್ಲ ಕಸ ಗುಡ್ಸೋರು ಬರಲ್ಲ, ಕಸ ಎತ್ಕೊಂಡು ಹೋಗೋರು ಒಂಚೂರು ಯಾರು ಬರಲ್ಲ ಸರ್. ಇಲ್ಲಿ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಏರಿಯಾ ರೋಡ್ ಎಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿ ಮಾತಾಡಿದ್ದಕ್ಕೆ. ಮಾರ್ತಳ್ಳಿಯಿಂದ ಆದರ್ಶ್ ಅಂತ ಕರೆ ಮಾಡಿದ್ದಾರೆ. ಆದರ್ಶ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಳಿ ಆದರ್ಶ್. ಸರ್, ಇದು ಈ ಕಡೆ ಎಲ್ಲ ಅಂದ್ರೆ ಈ ಕಡೆ ವೈಟ್ ಫೀಲ್ಡ್, ಈ ಕಡೆ ವರ್ತೂರು ಎಲ್ಲ ಚೆನ್ನಾಗಿ ಹೋಗ್ಬೋದು, ಏನು ಪರವಾಗಿಲ್ಲ. ಆದ್ರೆ ಈ ಕಡೆ ನೋಡಿದ್ರೆ ಈ ಕಡೆ ಯಾವುದು ಈ ಕಡೆ HSL ಹತ್ರ ಮತ್ತೆ ಮಾದೇಪುರದ ಹತ್ರ ಫುಲ್ಲು ರೋಡ್ ಮೇಲೆ ಹೋಗಕ್ಕಾಗ್ತಲ್ಲ ಸರ್. ಪಾಪ ಆದ್ರೂ ಪೊಲೀಸರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಪಾಪ ನಮ್ಮ ಫುಡ್ ಡೆಲಿವರಿ ಅವ್ರಿಗೆ. ನಮ್ಮ ಮಾರ್ತಳ್ಳಿ ಪೊಲೀಸವರು ಮತ್ತೆ ಕುಂದಳ್ಳಿ ಗೇಟ್ ಅವರು ಎಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಫುಡ್ ಡೆಲಿವರಿ ಬಾಯಾ ನೀವು? ಹೌದು ಸರ್, ಸ್ವಿಗ್ಗಿ ಮಾಡೋದು. ಓಕೆ, ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಬೆಂಗಳೂರು ಸುತ್ತೀರಾ ಡೈಲಿ? ಹೌದು ಸರ್. ಇವತ್ತು ಹೆಂಗಿದೆ? ನಿನ್ನೆ ರಾತ್ರಿ ಮಳೆ ಆದ್ಮೇಲೆ ಹೆಂಗಿದೆ ಇವತ್ತು ಬೆಂಗಳೂರು ರೋಡ್ಗಳು? ಅದನ್ನೇ ಸರ್, ರೋಡ್ ಚೆನ್ನಾಗಿರ್ಕೊಳ್ಳೋದು ಅಂದ್ರೆ ಆಲ್ಮೋಸ್ಟ್ ನಾವು ನೋಡ್ಕೊಂಡಿರ್ತೀವಲ್ಲ. ಈಗ ಮೇನ್ ರೋಡಲ್ಲೆಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಕಡಿಮೆಯಾಗಿ ಶಾರ್ಟ್ ಕಟ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲೂ ಪಾಪ ಪೊಲೀಸರು ನಮಗೆ ಮಾರ್ತಳ್ಳಿ ಪೊಲೀಸರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಒಂದ್ ಸೆಕೆಂಡ್ ಹೇಳ್ಬೇಕು ಅಂದ್ರೆ, ಪೊಲೀಸರು ಅವ್ರ ಕರ್ತವ್ಯ ಮಾಡ್ತಿದ್ದಾರೆ. ಆದ್ರೆ ಈ ಬೆಂಗಳೂರಿನ ಒಟ್ಟಾರೆ ಆಡಳಿತ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಬೆಂಗಳೂರಿನ ಇಂಥ ಪರಿಸ್ಥಿತಿಗೆ ತಂದಿಟ್ಟಿದಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಜೋನ್ ಬಿಟ್ಟು ಬೇರೆ ಕಡೆ ಹೋಯ್ತು ಅಂದ್ರೆ ಪಾಪ ತುಂಬಾ ಪ್ರಾಬ್ಲಮ್ ಸರ್. ಬಸ್ಗಳಿಗಂತೂ ಪಾಪ ತುಂಬಾ ಕಷ್ಟಪಡ್ತಿದ್ದಾರೆ ಸಾರ್ವಜನಿಕರು. ಅವ್ರನ್ನ ನೋಡಕ್ಕೆ ಆಗ್ತಲ್ಲ ಪಾಪ. ಅವ್ರು ಹೋಗ್ತಾರೆ ಸಿಟಿಲಿ ನಡ್ಕೊಂಡು ಹೋಗ್ತಾರೆ, ನಮಗೆ ಬೇಜಾರಾಗುತ್ತೆ. ನಾವೇ ಸುಮಾರು ಜನ ನಾವೇ ಡ್ರಾಪ್ ಕೊಡಬೇಕು ಅಂತ ಅನಿಸ್ಬಿಡ್ತೀವಿ ಅನ್ನೋ ಟೈಮಲ್ಲಿ ನಿಲ್ಲಿಸ್ಕೊಂಡ್ರೆ. ನೋಡಿ, ನಿಮ್ಗೆ ಅನ್ಸುತ್ತೆ ಅಟ್ಲೀಸ್ಟ್ ಅಧಿಕಾರಿಗಳಿಗೋ ನಮ್ಮ ಜನಪ್ರತಿನಿಧಿಗಳಿಗೋ ಅದು ಅನ್ಸಿದ್ರೆ ಇವತ್ತು ಬೆಂಗಳೂರಿನ ಜನಕ್ಕೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ? ಹೌದು ಸರ್, ಅವ್ರು ಯಾರು ಕೇರೇ ಮಾಡಲ್ಲ ಸರ್. ಈ ಕಡೆ ಅಂತ ಯಾರು ಬಂದಿರೋದೇ ನೋಡಿಲ್ಲ ನಾವು. ಏನ್ ಹೇಳಕ್ ಇಷ್ಟಪಡ್ತೀರಾ ನ್ಯೂಸ್ ಫಸ್ಟ್ ಮೂಲಕ ಆದರ್ಶ್? ಅದನ್ನೇ ಸರ್, ಈಗ ಎಲ್ಲರಿಗೂ ಈಗ ಸ್ವಲ್ಪ ಏನಂದ್ರೆ ಈಗ ಆಗಿರೋದಕ್ಕೆ ಸ್ವಲ್ಪ ಎಲ್ಲೆಲ್ಲಿ ತುಂಬಿಕೊಂಡಿದೆ ಸ್ವಲ್ಪ ಬಸ್ ಹತ್ತವ್ರಿಗೆ ಬಸ್ ಇಳಿಯೋರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಅವ್ರು ಮೊದಲು ಅಲ್ಲಿ ಸ್ವಲ್ಪ ನೀರು ಕ್ಲಿಯರ್ ಮಾಡಿಸ್ಬಿಟ್ರೆ ಸಾಕು ಸರ್. ಅವ್ರಿಗೆ ಅಂಡರ್ ಪಾಸ್ಗಳಲ್ಲಿ ಈ ಕಡೆ ಮೇಲೆ ಬ್ರಿಡ್ಜ್ ಕೆಳಗಡೆ ಎಲ್ಲೆಲ್ಲಿ ನಿಂತಿರುತ್ತೆ ಅಲ್ಲಿ ಸ್ವಲ್ಪ ನೀರು ಕಂಟ್ರೋಲ್ ಮಾಡಿಬಿಟ್ರೆ ವಾಪಸ್ ಅವ್ರು ಸಾರ್ವಜನಿಕರು ಆರಾಮಾಗಿ ಹೋಗ್ತಾರೆ. ಅಷ್ಟೇನೆ ಸರ್. ಅವರು ಬಂದು ಅವ್ರು ಹೇಳ್ಸಿ BBMP ಅವ್ರಿಗೆ ಸ್ವಲ್ಪ ಇದು ಮಾಡಿದ್ರೆ ಸಾಕು ಸರ್, ಇನ್ನೇನು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಆದರ್ಶ್ ಕರೆ ಮಾಡಿ ಮಾತಾಡಿದ್ದಕ್ಕೆ.
ಗಜೇಂದ್ರ ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ಗಜೇಂದ್ರ ಅವರೇ ನಮಸ್ತೆ. ನಮಸ್ತೆ ಸರ್. ಏನು ಗುಲ್ಬರ್ಗಾದಲ್ಲೂ ಮಳೆನಾ? ಮಳೆ ಬಹಳ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ ಸರ್, ಗುಲ್ಬರ್ಗ ಸ್ವಲ್ಪ ಕಡಿಮೆ ಇದೆ ಸರ್. ಹಾಂ, ಅದು ಬೆಂಗಳೂರಲ್ಲಿ ಬಹಳ ನೋಡ್ತಾ ಇದ್ರೆ ಭಾಳ ಇದಾಗುತ್ತೆ ಸರ್, ಮಳೆ ಭಾಳ ಅದ ರೀ. ಬೆಂಗಳೂರು ಪರಿಸ್ಥಿತಿ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಗಜೇಂದ್ರ ಅವರೇ? ಈಗ ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ ಸರ್ ಸರ್ಕಾರ. ಹಾಂ, ಇದು ನಮ್ಮ ಸಾಧನೆ ಏನಂತ ಕೇಳ್ಬೋದು ಸರ್. ಇಲ್ಲೇ ಕಣ್ಣಿದ್ರೆ ಕಾಣಿಸ್ತಾ ಇದೆ ಸಾಧನೆ ಅಂತೀರಾ? ಹಾಂ ಸರ್, ಇದೇನು ಸಾಧನೆ, ಇದನ್ನು ಒಂದು ದೊಡ್ಡ ಸಾಧನೆ ಅನ್ನಂಗೆ ಸರ್. ಸರ್ಕಾರ ಕ್ರಮ ತಗೋಬೇಕಲ್ಲ ಸರ್, ಇದಕ್ಕೆಲ್ಲ ಬಹಳಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ. ರಾಜಕಾಲುವೆ ಒತ್ತುವರಿ ಆಗಿದೆ ಸರ್, ಇವುಗಳೆಲ್ಲ ಕಂಟ್ರೋಲ್ ಮಾಡ್ಬೇಕಲ್ಲ ಸರ್ ಸರ್ಕಾರ. ಅಲ್ಲ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ದೇಶ ಅಷ್ಟೇ ಅಲ್ಲ, ಇದು ವಿಶ್ವಮಟ್ಟದಲ್ಲಿ ಹೆಸರು ಮಾಡಿರುವಂತ ನಗರ, ನಿಮಗೂ ಗೊತ್ತು. ಬಟ್ ಆಡಳಿತ ನೋಡಿ ಹೆಂಗಿದೆ, ಕ್ಯಾಪಿಟಲ್ ಸಿಟಿ ಮುಳುಗೋಗಿದೆ ಒಂದು ಮಳೆಗೆ. ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಧನ್ಯವಾದ ಗಜೇಂದ್ರ ಅವರು. ಅವ್ರು ಹೇಳ್ತಾ ಇದ್ರು ಸರ್ಕಾರ ಸಾಧನೆ ಸಮಾವೇಶ ಮಾಡೋದಕ್ಕೆ ಹೊರಟಿದೆ, 2 ವರ್ಷದ ಸಾಧನೆ ಹೇಳ್ಕೊಳ್ಳೋದಕ್ಕೆ ಹೊರಟಿದೆ. ಏನು ಅವಶ್ಯಕತೆ ಇರಲಿಲ್ಲ, ಜನರಿಗೆ ಗೊತ್ತಾಗ್ತಾ ಇದೆ ಸರ್ಕಾರದ ಸಾಧನೆ ಏನು ಅಂತ. ರಾತ್ರಿ ಆದ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಆಗಿರೋದು ನೋಡ್ತಾ ಇದ್ರೆ ರಾಜ್ಯದ ಜನರಿಗೆ, ಬೆಂಗಳೂರಿನ ಜನರಿಗೆ ಅರ್ಥ ಆಗ್ತಾ ಇದೆ ರಾಜ್ಯ ಸರ್ಕಾರದ ಸಾಧನೆ ಏನು, 2 ವರ್ಷದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.